ಪೊಲೀಸ್ ವ್ಯವಸ್ಥೆಯನ್ನು ಸಾರ್ವಜನಿಕ ಸ್ನೇಹನ್ನಾಗಿಸುವ ದಿಸೆಯಲ್ಲಿ ಮನೆ ಮನೆಗೆ ಪೊಲೀಸರು ಎಂಬ ವಿನೂತನ ಪರಿಕಲ್ಪನೆಯ ಮಹತ್ವದ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಜುಲೈ 22ರಂದು ಚಾಲನೆ ಸಿಕ್ಕಿತು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹೆಚ್ಚುವರಿ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳಾದ ಕುಮಾರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮಾತನಾಡಿ, ಪೊಲೀಸರನ್ನು ಸಮಾಜದ ಭದ್ರತಾ ಪ್ರತಿನಿಧಿಗಳೆಂದು, ನಾಗರಿಕರ ಮೂಲಭೂತ ಹಕ್ಕುಗಳ ರಕ್ಷಕರೆಂದು ಸಂಬೋಧಿಸಲಾಗುತ್ತದೆ. ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು, ಅಪರಾಧಗಳ ತಡೆ ಹಾಗೂ ಪತ್ತೆ, ಸಮಾಜದಲ್ಲಿ ನಿರ್ಭಯ ವಾತಾವರಣವನ್ನು ಸೃಜಿಸುವ ಜೊತೆಗೆ ರಕ್ಷಣೆ ಮತ್ತು ಸುರಕ್ಷತೆ ಒದಗಿಸುವ ಕರ್ತವ್ಯ ಮತ್ತು ಗುರುತರ ಜವಾಬ್ದಾರಿಗಳು ಪೊಲೀಸ್ ಇಲಾಖೆಯ ಮೇಲಿವೆ ಎಂದರು. ಪೊಲೀಸ್ ವ್ಯವಸ್ಥೆಯು ಸಮಾಜ ಸ್ನೇಹನ್ನಾಗಿಸಿಕೊಳ್ಳುವುದರಿಂದ ಪೊಲೀಸ್ ಮೂಲಭೂತ ಕರ್ತವ್ಯದ ಪರಿಣಾಮಕಾರಿತೆಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಪೊಲೀಸ್ ಸೇವೆಗಳ ಪ್ರತಿಯೊಂದು ಸ್ತರದಲ್ಲೂ ಸಾರ್ವಜನಿಕರ ಬೆಂಬಲ ಮತ್ತು ಸಹಭಾಗಿತ್ವವನ್ನು ಸಾಧಿಸಿಕೊಳ್ಳುವುದರಿಂದ ಮಾತ್ರವೇ ಸಾರ್ವಜನಿಕರಿಗೆ ಉತ್ಕೃಷ್ಟ ಸೇವೆಯನ್ನು ಒದಗಿಸಲು ಸಾಧ್ಯ. ಪೊಲೀಸರನ್ನು ಸಮಾಜದ ಸೇವಕರು ಎಂಬುದನ್ನು ಎಂದಿಗೂ ಮರೆಯಕೂಡದು. ಜನರಿಗೆ ಅತ್ಯುತ್ತಮ ಸೇವೆ ಒದಗಿಸುವುದೇ ನಮ್ಮ ಗುರಿ ಮತ್ತು ಮೂಲ ಧ್ಯೇಯ ಎಂಬುದನ್ನು ಸದಾ ನೆನಪಿನಲ್ಲಿಡಬೇಕು ಎಂದರು. ಸಾರ್ವಜನಿಕ ಹಿತರಕ್ಷಣೆಗೆ ಪೊಲೀಸ್ ಇಲಾಖೆಯು ತುಂಬಾ ನಿಗಾ ವಹಿಸಿದೆ ಎಂದು ತಿಳಿಸಿದ ಅವರು, ಜನರು ಒಂದು ಮೊಬೈಲ್ ಫೋನ್ ಸಲುವಾಗಿ ಎಷ್ಟೆಲ್ಲ ಹಣ ಖರ್ಚು ಮಾಡುತ್ತಾರೆ, ಆದರೆ ತಮ್ಮ ಹಿತರಕ್ಷಣೆ ಮಾಡುವ ಹೆಲ್ಮೆಟ್ಗೋಸ್ಕರ ಯಾಕೆ ಹಣವನ್ನು ಖರ್ಚು ಮಾಡುವುದಿಲ್ಲ ಎಂದು ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಶ್ನಿಸಿ ಹೆಲ್ಮೆಟ್ ಮಹತ್ವ ತಿಳಿಸಿದರು. ಪೊಲೀಸ್ ವ್ಯವಸ್ಥೆಯನ್ನು ಸಾರ್ವಜನಿಕ ಸ್ನೇಹಿಯಾಗಬೇಕು ಎನ್ನುವ ಉದ್ದೇಶದೊಂದಿಗೆ ಮನೆ ಮನೆಗೆ ಪೊಲೀಸ್ ಪರಿಕಲ್ಪನೆಯಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯು ಕರ್ತವ್ಯ ನಿರ್ವಹಿಸುವುದು ಅವಶ್ಯಕತೆ ಇರುತ್ತದೆ ಎಂದು ಹೇಳಿದರು. 112 ರಾಯಚೂರು ಜಿಲ್ಲಾ ಪೊಲೀಸ್ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ, ಪೊಲೀಸ್ ಅಧಿಕಾರಿಗಳ ದೂರವಾಣಿ ಸಂಖ್ಯೆ, ನಿಯಂತ್ರಣ ಕೋಣೆ, 112 ಸಂಖ್ಯೆ ಹಿರಿಯ ಅಧಿಕಾರಿಗಳ ದೂರವಾಣಿ ಸಂಖ್ಯೆಗಳನ್ನು ಹಂಚಿಕೊಳ್ಳುವುದು ಹಾಗೂ ಎಂತಹದೇ ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆಗೆ ಕರೆ ಮಾಡುವಂತೆ ಉತ್ತೇಜಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಈ ವೇಳೆ ಅತಿಥಿಗಳಾಗಿ ರಾಯಚೂರು ಡಿವೈಎಸ್ಪಿ ಶಾಂತವೀರ ಅವರು ಮಾತನಾಡಿ, ಪೊಲೀಸ್ ಇಲಾಖೆಯು ಸಾರ್ವಜನಿಕರ ಹಿತಕ್ಕಾಗಿ ಹಲವಾರು ಎಚ್ಚರಿಕೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಸಾರ್ವಜನಿಕರ ಹಿತ ರಕ್ಷಣೆಯಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಯಾವುದೇ ಘಟನೆಯ ಕುರಿತು ದೂರು ನೀಡಿದ್ದಲ್ಲಿ ಅವರ ಹೆಸರು ಮತ್ತು ಅವರ ವಿವರಗಳನ್ನು ಯಾರಿಗೂ ಹೇಳದಂತೆ ರಕ್ಷಣೆ ನೀಡುತ್ತೇವೆ ಮತ್ತು ಅಂತಹ ವ್ಯಕ್ತಿಗಳಿಗೆ ಬಹುಮಾನಗಳನ್ನು ಸಹ ವಿತರಿಸಲಾಗುವುದು ಎಂದು ಹೇಳಿದರು. ಪೊಲೀಸ್ ಅವರಿಗೆ ಹೆಚ್ಚಿನ ಕೆಲಸ ನಾವು ದಯವಿಟ್ಟು ಮಾಡ್ಕೊಳ್ಳಿ. ನಾವು ಮನೆ ಮನೆಗೆ ಹೋಗೋದ್ರಿಂದ ನಮ್ಮ ಕೆಲಸ ಕಮ್ಮಿ ಆಗುತ್ತೆ. ನಮ್ಮ ಕೆಲಸ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಆಗುತ್ತೆ ಮತ್ತು ದಿನಕ್ಕೆ ಕೆಲಸ ಕಮ್ಮಿ ಆಗುತ್ತೆ. ಹಾಗಾಗಿ ಯಾವಾಗ ಕೆಲಸ ಕಮ್ಮಿ ಆಗುತ್ತೆ, ಸಾರ್ವಜನಿಕರು ಸ್ಪಂದಿಸಿದರೆ ನಮ್ಮ ಕೆಲಸ ಸುಲಭ ಆಗುತ್ತೆ. ನಮ್ಮ ಕೆಲಸ ಸುಲಭ ಆಗೋದು ನಾವು ಮನೇಲಿ ಇರ್ತೀವಿ ಅಂತ ಅಲ್ಲ, ನಮ್ಮ ಕೆಲಸ ಸುಲಭ ಆದರೆ ನಾವು ಉತ್ತಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇವಾಗ ನಿಮಗೆ ನಾನು ಹೆಚ್ಚು ಸಮಯವನ್ನು ತಗೊಳ್ಳಲ್ಲ. ಇವಾಗ ನಮ್ಮ ಏನು ಸಿಸ್ಟಮ್ ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ಏನು ಬಂದಿದೆ ಇವಾಗ ಅಂತಂದರೆ, ಇದೇನು ಇವಾಗ ಬಂದಿದೆ, ಆದರೆ ಇದರ ಹಿಂದೆ ಹೆಚ್ಚಿನ ಒಂದು ಇತಿಹಾಸವೇ ಇದೆ. ಇವಾಗ ನಮ್ಮ ದೇಶವನ್ನು ಬ್ರಿಟಿಷರು ಆಳ್ತಾ ಇದ್ದರು. ಆವಾಗ ಬ್ರಿಟಿಷರು ಕುದುರೆ ಮೇಲೆ ಬಂದು ಹಳ್ಳಿಗಳಿಗೆಲ್ಲ ಹೋಗಿ ಭೇಟಿ ಮಾಡಿ ಬೀಟ್ ಮಾಡ್ತಾಯಿದ್ರು. ಉದ್ದೇಶ ಏನು ಅಂದರೆ, ಆ ಬೀಟ್ ಮಾಡೋದ್ರಿಂದ ಊರಿನಲ್ಲಿ ನಡೆಯುವಂತಹ ಯಾವುದಾದ್ರೂ ಸಮಸ್ಯೆಗಳನ್ನು ಅದನ್ನು ಹತ್ತಿಕ್ಕಿರುತ್ತೆ. ಆವಾಗ ಬ್ರಿಟಿಷರು ಹೋದ್ಮೇಲೆ ಬ್ರಿಟಿಷರ ಕಾನೂನುಗಳನ್ನು ಮುಂದುವರೆದ ಮೇಲೆ ಬೀಟ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ತುಂಬ ಪೊಲೀಸ್ ಇಲಾಖೆ ಓಪನ್ ಸ್ಟಾರ್ಟಿಂಗಿಂದಲೇ ಈ ಇದು ಇದೆ. ಆವಾಗ ಪೊಲೀಸವರು ಬೀಟ್ ಯಾವ ಥರ ಮಾಡ್ತಿದ್ರು, ಊರಿಗೆ ಒಬ್ಬ ಪೊಲೀಸರ ನೇಮಕ ಅಂದರೆ ಯಾರು ಫ್ರೀ ಇರ್ತಾರೆ ಅವ್ರನ್ನ ಬೀಟಿಗೆ ಕಳಿಸ್ತಾ ಇದ್ರು. ಅವರು ಎಲ್ಲ ಕಡೆ ಭೇಟಿ ಮಾಡಿ ಎಲ್ಲ ಭೇಟಿ ಮಾಡ್ಕೊಂಡು ಅವ್ರು ಹೋಗ್ತಿದ್ದ ವಿಧಾನ ಎಲ್ಲ ಹಳ್ಳಿಗೆ ನಡ್ಕೊಂಡು ಹೋಗಿ ಬರ್ತಾಯಿದ್ರು. ಆಮೇಲೆ ಮತ್ತೆ ಸ್ವಲ್ಪ ದಿನಗಳ ನಂತರ ಸೈಕಲ್ ಬಂತು, ಮೋಟರ್ ಬೈಕ್ ಬಂತು, ಮತ್ತು ಬೇರೆ ಬಂದು ಇತ್ತೀಚೆಗೆ ಕೆಲವೊಂದು ವರ್ಷಗಳಿಂದ ಗ್ರಾಮಕ್ಕೆ ಹಳ್ಳಿಗೆ ಒಬ್ಬ ಪೊಲೀಸ್ ಅಂತ ಆಯಿತು. ಹಳ್ಳಿಗೆ ಅಂದರೆ ಪ್ರತಿಯೊಂದು ಹಳ್ಳಿಗೆ ಒಬ್ಬ ಪೊಲೀಸರನ್ನ ನೇಮಕ ಮಾಡ್ತಾರೆ. ಅವರು ಆ ಊರಿನಲ್ಲಿರುವಂಥ ಎಲ್ಲರ ಮನೆಯಿಂದ ಹೋಗಿ ಆ ಮನೆಯಲ್ಲಿ ಏನೇನು ಸಮಸ್ಯೆ ಇದೆ, ಯಾರಿದ್ದಾರೆ, ಮನೆ ಊರಲ್ಲಿ ಇದ್ದವರು, ಹೊರಗಡೆಗೆ ಹೋಗಿ ಎಷ್ಟು ಜನ ಹೋಗ್ತಾರೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಅವಾಗ ಗ್ರಾಮ ಸಭೆ ಏನು ಗ್ರಾಮದಷ್ಟು ಅದನ್ನು ಸ್ಟಾರ್ಟ್ ಮಾಡಿದ್ರು. ಅದರ ಜೊತೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ 50 ಜನ ಗ್ರಾಮದಸ್ಥರ ಸದಸ್ಯರುವವರಿಗೆ ನೇಮಕ ಮಾಡಿ ಅವತ್ತು ಸಭೆ ಮಾತ್ರ ಮಾಡ್ತಾಯಿದ್ರು.
ಮತ್ತು ಸಿಟಿ ಒಳಗಡೆ ಮಾಡ್ತೀನಿ ಮೋರ ಕಮಿಟಿ ಅಂತ ಹೇಳಿ ಮೋರ ಕಮಿಟಿಗೆ ಸಪ್ರೇಟಾಗಿ ಮೋರಗಳು ಲೇಔಟ್ ಇದೆ ಅಲ್ಲೂ ಕಮಿಟಿ ಮಾಡಿ ಆದರೆ ನಾವು ಇನ್ನೂ ಜನರ ಹತ್ತಿರಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಇನ್ನೊಂದು ಏನಿದೆ ನಮ್ಮ ದೇಶದಲ್ಲಿ ಮಾಡ್ತೀನಿ, ಅಭಿನಂದನೆಗಳನ್ನು ತೋರಿಸ್ತೇನೆ. ಇವೆಲ್ಲರೂ ಸಹ ನಮ್ಮ ಪೊಲೀಸ್ ಇಲಾಖೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಾಯಕವಾಗಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿದ್ದಕ್ಕೆ ನಮ್ಮ ಇಲಾಖೆ ವತಿಯಿಂದ ನಿಮಗೆ ತುಂಬ ಅಭಿನಂದನೆಗಳನ್ನು ತೋರಿಸ್ತೇನೆ. ಆದಮೇಲೆ ಈಗಾಗಲೇ ನಮ್ಮ ನಿಂಗಪ್ಪನವರು ಇದರ ಪ್ರಾಥಮಿಕವಾಗಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ, ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಹೇಳಿದ್ದಾರೆ. ಹಾಗೆ ನಮ್ಮ ಪಟಾಕಿ ಅವರು, ಜಯಂದ್ರವರು ಮತ್ತು ಶೆಟ್ಟರು ನಮ್ಮ ಪೊಲೀಸ್ ಇಲಾಖೆಯ ಒಳ್ಳೆಯ ಕಾರ್ಯಕ್ರಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಧನ್ಯವಾದ ಮಾಡ್ತಾ, ಇದು ಒಂದು ನಮ್ಮ ಪೊಲೀಸ್ ಇಲಾಖೆಯ ವಿಶೇಷ ಕಾರ್ಯಕ್ರಮ. ಇದು ಪೊಲೀಸ್ ವ್ಯವಸ್ಥೆ ತುಂಬ ಚೆನ್ನಾಗಾಗಬೇಕಾಯಿತು ಅಂತ ಹೇಳಿದ್ರೆ ಬೀಟ್ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಹಾಗಂತೇಳಿ ಬೀಟ್ ವ್ಯವಸ್ಥೆ ಇತ್ತು, ಮೊದಲದೊಂದು ಹಳೆ ಪದ್ಧತಿಯಲ್ಲಿ ಬೀಟ್ ವ್ಯವಸ್ಥೆ ಇತ್ತು, ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಈ ಬೀಟ್ ಅಂತ ಮಾಡಿದರು. ಅದನ್ನು ಇನ್ನೂ ಪರಿಣಾಮಕಾರಿ ಮಾಡೋದಕ್ಕೆ ಇವತ್ತು ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ. ಇದರ ಪ್ರಮುಖ ಉದ್ದೇಶ, ಒಬ್ಬ ಬೀಟ್ ಸಿಬ್ಬಂದಿ ಹೋಗಿ ತನ್ನ ಬೀಟಲ್ಲಿರ್ತಕ್ಕಂಥ ಎಲ್ಲ ಮನೆಗೆ ವಿಸಿಟ್ ಮಾಡೋಕ್ಕಾಗಲ್ಲ. ಇಲ್ಲೇ ಒಂದು ಕಡೆ ನಿಂತ್ಕೊಂಡು ಪ್ರಮುಖ ಅಂಶಗಳನ್ನು ಸಂಗ್ರಹ ಮಾಡಿಕೊಂಡು ಠಾಣೆಗೆ ಬಂದು PSIಗೆ ಒತ್ತಿ ಕೊಡ್ತಾನೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ವೈಯಕ್ತಿಕ ವಿಚಾರಗಳನ್ನು ಗಮನಿಸಕ್ಕಾಗಲ್ಲ ಕಾರಣಕ್ಕೆ ಇಲ್ಲ ಅದಕ್ಕಿಂತ ಪರಿಣಾಮಕಾರಿ ಆಗ್ತಕ್ಕಂಥದ್ದು ಮನೆ ಮನೆಗೆ ಪೊಲೀಸ್ ವ್ಯವಸ್ಥೆಯನ್ನು ಜಾರಿ ಮಾಡಬೇಕನ್ನೋ ಕಾರಣಕ್ಕೆ ಈ ಹಳ್ಳಿಯನ್ನು ಸಮುದಾಯ ಮಾಡಿಕೊಂಡು ಸಣ್ಣ ಪುಟ್ಟ ಗುಂಪುಗಳನ್ನಾಗಿ ಮಾಡಿಕೊಂಡು ಆ ಗುಂಪಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರತಿಯೊಂದು ಮನೆಯವರ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳಿಗೆ ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಇರ್ತಕ್ಕಂಥ ಪರಿಹಾರವನ್ನು ಶೀಘ್ರದಲ್ಲೇ ಒದಗಿಸಿಕೊಳ್ಳುವ ಕಾರಣಕ್ಕೆ ಆ ದೃಷ್ಟಿಕೋನ ಕಾರ್ಯಕ್ರಮ ಮಾಡಿದ್ದಾರೆ. ತುಂಬ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಲೈನ್ ಇದೆ. ಸಾಧಿಸಿಕೊಳ್ಳುವುದರಿಂದ ಮಾತ್ರವೇ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಒದಗಿಸಲು ಸಾಧ್ಯ ಎಂಬ ಮನವರಿಕೆಯಿಂದ ಗೃಹ ಇಲಾಖೆ ಮತ್ತು ಸರ್ಕಾರವನ್ನು ಈ ಒಂದು ಮನೆ ಮನೆಯ ಪೊಲೀಸ್ ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲಿ ಜಾರಿಗೊಳಿಸಿದ ನಿಮಿತ್ತ ಈ ದಿನ ನಾವು ಅಧಿಕೃತವಾಗಿ ರಾಯಚೂರು ಜಿಲ್ಲೆಯಲ್ಲಿ ಈ ದಿನ ನಮ್ಮ ಮಾನ್ಯ SP ಸಾಹೇಬ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅಧಿಕೃತವಾಗಿ ಚಾಲನೆ ಕೊಡ್ತಾ ಇದ್ದಾರೆ. ಪೊಲೀಸ್ ಸೇವೆಗಳು ಪ್ರತಿಯೊಂದು ಸ್ಥಳದಲ್ಲಿ, ಜೊತೆಗೆ ಪೊಲೀಸರನ್ನು ನಾವು ಸಮಾಜ ಸೇವಕರೆಂಬುದು ಎಂದಿಗೂ ಮರೆಯಕೂಡದು. ಜನರ ಅತ್ಯುತ್ತಮ ಸೇವೆ ಒದಗಿಸುವುದೇ ನಮ್ಮ ಗುರಿ, ಮೂಲತೆ ಎಂಬುದು ಸದಾ ನೆನಪಿರುವಂಥ ವ್ಯವಸ್ಥೆ ಇದು. ಇದರಲ್ಲಿ ಮುಖ್ಯವಾಗಿ ಈಗಾಗಲೇ ನಮ್ಗೆ ಹೇಳಿದೆ, ಇದಕ್ಕೆ ಸವಿಸ್ತಾರವಾಗಿ ಮಾನ್ಯ DSP ಮತ್ತು SP ಸಾಹೇಬರು ಈ ಪರಿಕಲ್ಪನೆ ಬಗ್ಗೆ ನಮ್ಗೆ ಹೇಳ್ತಾರೆ. ಒಟ್ಟಾರೆ ಉದ್ದೇಶ ಏನಂತಂದರೆ ಸಮುದಾಯದತ್ತ ಪೊಲೀಸು ಮನೆ ಮನೆಗೆ ಪೊಲೀಸ್ ಅಂದರೆ 30 ರಿಂದ 40 ಕುಟುಂಬಗಳನ್ನು ಒಂದು ಜಾಯಿಂಟ್ ಮಾಡಿ ಆ ಒಂದು ಅದರಲ್ಲೇ ಒಬ್ಬರಿಗೆ ಹಿರಿಯರನ್ನಾಗಿ ಅಥವಾ ಒಬ್ಬ ಮುಖ್ಯಸ್ಥರನ್ನಾಗಿ ಮಾಡ್ತೀವಿ. ಪ್ರತಿಯೊಂದು ಮನೆಗೆ ಪೊಲೀಸ್ ಹೋಗೋದು. ಪೊಲೀಸ್ ಹಂತದಲ್ಲಿ ಪೊಲೀಸಿಗೆ ಸಮಸ್ಯೆ, ಅಲ್ಲಿ ಭದ್ರತೆ ಆಗಿರ್ಬೋದು, ಕಳ್ಳತನ ವಿಚಾರ ಆಗಿರ್ಬೋದು, CCTV ಇನ್ಸ್ಟಾಲ್ ಸಂಬಂಧಪಟ್ಟಾಗ ಆಗಿರ್ಬೋದು, ಅಥವಾ ಅಲ್ಲಿ ಬೇರೆ ಏನಾದರೂ ತೊಂದರೆ ಆಗಿರ್ಬೋದು, ಅವ್ರ ಜೊತೆ ಪ್ರತಿ ತಿಂಗಳು ಅವ್ರು ಮೀಟಿಂಗ್ ಮಾಡ್ತಾರೆ, ಅವ್ರ ಮನೆಗೆ ವಿಸಿಟ್ ಮಾಡ್ತಾರೆ. ಪೊಲೀಸ್ ಹಂತದಲ್ಲಿ ಆದ್ರೆ ಪೊಲೀಸರು ಬಗೆಹರಿಸ್ತಾರೆ. ಒಂದು ವೇಳೆ ದೊಡ್ಡ ದುರ್ಬಲಾದ್ರೆ ನಮ್ಮ SHO ಠಾಣಾಧಿಕಾರಿ ಗಮನಕ್ಕೆ ತರಬೇಕು. ಅವ್ರು ಅಂತಂದ್ರೆ ಅವ್ರು ಬಗೆಹರಿಸಲಿಕ್ಕೆ. ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಹೆರಿಗೆರೆ ತಾಲೂಕು ರಚನೆ ಹೋರಾಟ ಸಮಿತಿ ವತಿಯಿಂದ ಧರಣಿ ವೇಳೆ ಸ್ಥಳಕ್ಕೆ